ಅವನು ಭಸ್ಮ ತರಿಸ್ತೀನಿ ಸರ್. ಹಾಂ ಅಷ್ಟೇ ಕ್ಯಾಮ್ರಾ ಭಸ್ಮ ತರಿಸ್ತೀನಿ ಸರ್. ಏನು ಮಾಡ್ತೀರಾ? 6 ಗಂಟೆ ಆಯ್ತು. ನಿನ್ಗೆ ಯಾಕೆ ಆಮೇಲೆ ಭಸ್ಮ ಹಾಕ್ತೀನಿ ಸರ್. ಹಾಕಳಿ ಹಾಕಳಿ. ಫಾರ್ವರ್ಡ್ ಮಾಡೋ ಫಾರ್ವರ್ಡ್ ಮಾಡೋ. ನಿಲ್ಸು ನಿಲ್ಸು ನಿಲ್ಸು. ರೆಡಿ ಅಣ್ಣ? ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಮುಖಪ್ಪ ಅಂತ ಸರ್. ಹಾಂ ಮುಖಪ್ಪ, ರಾಜಮನ್ ಅಡ್ರೆಸ್ ಮುಖಪ್ಪ ಅಂತ. ಮುಕ್ಕಪ್ಪ. ಯಾವ ಊರು? ಇಲ್ಲೇ ಬೆಂಗಳೂರು ಸರ್. ಬೆಂಗಳೂರೇ? ತುಂಬ ವರ್ಷ ಆಯಿತು. ಹೌದಾ? ಏನು ಮಾಡೋದು ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ತುಂಬ ದಿವಸದಿಂದ ಇದು ಈಗ ಒಂದು 5 ವರ್ಷ ಟೀಮ್ ಮಾರಲಾಗತ್ತಿದೆ. ಚಾಯ್ ಮಾಡ್ತೀರಾ? ಹಾಂ. ಸರಿ ಸರಿ ಸರಿ. ನೀರು ಕೊಡ್ರಿ ಕೊಡ್ರಿ ಕೊಡ್ರಿ. ಅಣ್ಣ ನೀರು ಕುಡಿತವ್ರಿ ಚೆನ್ನಾಗಿ. ರೆಡಿ ಆಯ್ತವ್ರಿ. ಮತ್ತೆ ವಿಧಾನಸೌಧಕ್ಕೆ ನೀವೇ ಗ್ರೇಟು, ಎಲ್ಲ ಫುಲ್ ನಿಮ್ದೇ ಇನ್ಚಾರ್ಜು. ನೀನು ಮಿಕ್ಕಂಡಿರಪ್ಪ ನೀನು. ಇಲ್ಲ ಸರ್, ಅದೇ ನಾವೇನು ನಮ್ದು ಏನಕ್ಕೆ ಹೇಳ್ತಿಲ್ಲ, ಯಾರೋ ಹಿಂದಿನವ್ರು ಮಾಡಿ ಹೋಗಿದ್ದಾರೆ ಅಷ್ಟೇ ಕರೆ. ಹಾಂ. ಅಣ್ಣಲ್ಲಿ ಇಲ್ಲಿ ಬರೋರೆಲ್ಲ ನಿಮ್ಮ ಹತ್ರನೇ ಚಾಯ್ ಕುಡಿಯೋದು? ಇಲ್ಲ ಇಲ್ಲ, ನಮ್ದೇನು ಕುಡಿಯಲ್ಲ ಸರ್. ಯಾವ ಇವೆಲ್ಲ ಸರಿ, ಈಗ ನಿಮ್ಗೆ ಡೆಂಗ್ಯೂ ಬಗ್ಗೆ ಏನ್ ಗೊತ್ತು? ಡೆಂಗಿ ಪಂಗಿ ನಮಗೆ ಏನು ಗೊತ್ತಿಲ್ಲ ಸರ್ ಅದೆಲ್ಲ. ಡೆಂಗ್ಯೂ ಇವಾಗ ಒಂದು ಮಾರಕ ಕಾಯಿಲೆ. ಅದು ಡೆಂಗ್ಯೂ ಇವಾಗ ಸೊಳ್ಳೆಯಿಂದ ಬರುತ್ತೆ, ಎಲ್ರಿಗೂ ಜಾಸ್ತಿ ಆಗ್ತಿದೆ. ಕೆಮ್ಮು ಬರ್ತೈತೋ, ಏನು ಮೈ ಕೆರೆಸ್ತೈತೋ, ಜ್ವರ ಬರುತ್ತೆ. ಜ್ವರ, ಚಳಿ ಬರುತ್ತೆ. ಹಾಂ, ಚಳಿ ಬರುತ್ತೆ, ಜ್ವರ ಬರುತ್ತೆ. ಆಮೇಲೆ ರಕ್ತದಲ್ಲಿ ಬಿಳಿ ರಕ್ತ ಕಣಗಳು ಕಡಿಮೆ ಆಗುತ್ತೆ. ಇದರಿಂದ ಹುಷಾರು ತಪ್ಪುತ್ತೆ. ಇದರಿಂದ ಜೀವ ಹೋಗೋ ಸಂಭವಗಳು ಜಾಸ್ತಿ ಇದೆ. ಇದನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂದ್ರೆ ಸೊಳ್ಳೆಗಳ ಕೈಲಿ ಕಚ್ಚಿಸ್ಕೋಬಾರ್ದು. ಹೌದು ಸರ್. ನೀವು ಸೊಳ್ಳೆಗಳ ಕೈಲಿ ಕಚ್ಚಿಸ್ಕೊತೀರಾ ಹೆಂಗೆ? ನೋ ವೇ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಇಲ್ಲ ಸರ್, ಸೊಳ್ಳೆ ಬತ್ತು ಇಟ್ಟಿರ್ತೀವಿ ನಾವು. ಸೊಳ್ಳೆ ಬತ್ತಿ ಇಟ್ಟಿರ್ತೀರಾ? ಕರ್ಟನ್ ಹಾಕೋಬೇಕು. ಶರ್ಟ್ ಹಾಕೋದು. ಹಾಂ, ಎಲ್ಲಿ ಬಿಡಿ. ನಿಮಗೆ ಡೆಂಗ್ಯೂ ಅಂದ್ರೆ ಗೊತ್ತೇ ಅಲ್ವಾ? ಇಲ್ಲ ಸರ್, ನಮಗೆ ನೋಡಿ ಸರ್, ಯಾವ ರೋಗನೂ ನಮಗೆ ಇನ್ನೂವರೆಗೂ ತಟ್ಟಿಲ್ಲ. 20-25-30 ವರ್ಷ ಆಯ್ತಲ್ಲ, ನಾವು ಹೋಟೆಲ್ದಾಗ ಊಟ ತಿನ್ನಲ್ಲ. ಊಟ ತಿನ್ನಲ್ಲ ನಾವು. ಅವಲಕ್ಕಿ, ಬಾಳೆಹಣ್ಣು, ಸ್ವಲ್ಪ ಹಾಲು, ಅಷ್ಟೇ ಸರ್. ಹೋಟೆಲ ನೋ ಪ್ರಾಬ್ಲಮ್ ಸರ್. ತುಂಬ ವರ್ಷ ಆಯಿತು. ವಿಧಾನಸೌಧದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ ಡೆಂಗ್ಯೂ ಬಗ್ಗೆ, ನಿಮ್ಗೆ ಗೊತ್ತಿಲ್ವಾ? ನೋ ವೇ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಇಲ್ಲ ಸರ್, ನಮ್ಗೆ ಅದ್ರ ಬಗ್ಗೆ ನಮಗೇನು ಸರ್ಕಾರ ರೋಗಾಣುಗಳು ಏನೂ ಇಲ್ಲ ಸರ್. ನಮ್ಗೆ ಸೊಳ್ಳೆ ಆಗಿಲ್ಲ ಇದ್ದಂತ ಹೇಳ್ತೀವಿ. ನಮಗೇನು ಆರೋಗ್ಯ ತುಂಬ ವರ್ಷ ಆಯಿತು, ಆರೋಗ್ಯನೂ ಚೆನ್ನಾಗೇ ಇರುತ್ತೆ, ನಮ್ಮದು ಏನು ಪ್ರಾಬ್ಲಮ್ ಇಲ್ಲ. ಹೌದು, ಇಷ್ಟು ದಿನ ಒಳ್ಳೆ ಊಟ ಇತ್ತು, ಮಾಡ್ತಿದ್ರಿ, ಆರೋಗ್ಯ ಚೆನ್ನಾಗಿರ್ತಿತ್ತು. ಬಟ್ ಏನಾಗಿದೆ ಸೊಳ್ಳೆಯಿಂದ ಬರ್ತದೆ. ನಿಮಗೆ ಗೊತ್ತಲ್ಲ, ಕೊರೋನಾ ಬಂತಲ್ಲ? ಹಾಂ, ಕೊರೋನಾ ಬಂದ. ಕೊರೋನಾ ಹೆಂಗ್ ಬಂತು? ಅದು ಒಂಥರ ಜನಗಳನ್ನೆಲ್ಲ ಓದ ಬಿಡ್ತೀವಿ ಸರ್. ಕೆಲವೊಂದು ಕೊರೋನಾ ಟೈಮಲ್ಲಿ ನೀವೇನ್ ಮಾಡ್ತಿದ್ರಿ? ಇಲ್ಲ, ಟೀನ್ ವ್ಯಾಪಾರ ಮಾಡ್ತೀವಿ ಸರ್. ಹೌದಾ? ಅಷ್ಟೇ. ಕೊರೋನಾ ಟೈಮಲ್ಲೂ. ಸರಿ, ಅದೇ ತರ ಇವಾಗ ಡೆಂಗ್ಯೂ ಜ್ವರ ಬಂದಿದೆ. ಡೆಂಗ್ಯೂ ಜ್ವರ ಬಂದಿರೋದ್ರಿಂದ ನೀವು ಹುಷಾರಾಗಿರ್ಬೇಕು, ಮೈತುಂಬ ಬಟ್ಟೆ ಆಗೋಬೇಕು. ನೀವು ಈ ತರ ಬರೀ ಹಾಕೊಂಡೆಲ್ಲ ಓಡಾಡ್ರೆ ಸೊಳ್ಳೆ ಕಚ್ಚಿಬಿಡುತ್ತೆ. ಆಯ್ತು ಸರ್, ಆಯ್ತು. ಆಯ್ತಾ? ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬೇಕು. ಆಯ್ತು ಸರ್, ಹೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.